ಪ್ರತಿಯೊಬ್ಬ ಮಿಥುನ ರಾಶಿಯವರು ಈ ವಿಚಾರವನ್ನು ತಿಳಿದುಕೊಳ್ಳಬೇಕಾಗಿರುತ್ತದೆ. ಕಾರಣ ಆಗಸ್ಟ್ 12ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ. ಯಾವ ಅಮಾವಾಸ್ಯೆ? ಭೀಮನ ಅಮಾವಾಸ್ಯೆ ದಿವಸ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ನಿಮ್ಮ ಮೇಲೆ ಒಂದು ವಿಚಿತ್ರ ವಿಭಿನ್ನವಾಗಿರತಕ್ಕಂತಹ ವಿಶೇಷವಾದ ಮಹಾಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ. ಅದರ ಬಗ್ಗೆ ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯಲೇಬೇಕು. ಬಹಳ ಇಂಪಾರ್ಟೆಂಟ್. ಹಾಗೂ ದಯವಿಟ್ಟು ಈ ವಿಡಿಯೋನ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. 2026ನೇ ಇಸ್ವಿಯ ಕೊನೆಯ ಮಹಾಸೂರ್ಯ ಗ್ರಹಣ ಇದು. ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಅಂದ್ರೆ ಕಾಣಿಸ್ತಾ ಇಲ್ಲ. ರಾತ್ರಿ 9 ಗಂಟೆ ಮೇಲೆ ಗ್ರಹಣ ಆಗ್ತಾ ಇರೋದು. ರಾತ್ರಿ ಆಗುವ ಸೂರ್ಯಗ್ರಹಣ, ಹಗಲಲ್ಲಾಗುವ ಚಂದ್ರಗ್ರಹಣಗಳು ಯಾವುದು ಸಹ ನಮಗೆ ಆಚರಣೆ ಇರೋದಿಲ್ಲ. ಆಚರಣೆ ಇಲ್ಲ ಅಂದ್ರೆ ಏನು? ಸ್ನಾನ ಮಾಡೋದು 3 ಸಲ ಗ್ರಹಣದ ಸ್ಟಾರ್ಟಿಂಗ್ ಮಧ್ಯಂತದಲ್ಲಿ, ಅಥವಾ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ದರ್ಬೆ ಹಾಕಿರ್ತಕ್ಕಂಥದ್ದು, ಉಪವಾಸ ಇರಬೇಕು, ಹೊರಗಡೆ ಎಲ್ಲೂ ಹೋಗಬಾರದು, ಈ ತರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಪ್ರಭಾವ ಖಂಡಿತವಾಗಿ ಇರಲಿದೆ. ವಿಚಿತ್ರವಾಗಿರತಕ್ಕಂತಹ ಮಿಶ್ರ ವಿಚಿತ್ರ ಫಲ ನೀವು ಅನುಭವಿಸ್ತಾ ಇದ್ದೀರಾ. ಕಾರಣ ನಿಮ್ಮ ರಾಶಿಯಿಂದ 2ನೇ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮ್ಮ ರಾಶಿಯಿಂದ ಕರ್ಕ 2ನೇ ರಾಶಿ ಆಗೋದ್ರಿಂದ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲವನ್ನ ನೀಡತಕ್ಕಂಥದ್ದಾಗಿರ್ತದೆ. ಸೊ ಈಗ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನೇನು ಸಮಸ್ಯೆಗಳಾಗಬಹುದು, ಅಥವಾ ಏನೇನು ಒಳ್ಳೇದಾಗಬಹುದು, ಅಥವಾ ಕೆಟ್ಟದನ್ನ ಒಳ್ಳೇದಾಗಿ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಶೇರ್ ಮಾಡಿ, ಪ್ರತಿ ಮಿಥುನ ರಾಶಿಗೆ ರೀಚ್ ಆಗೋ ಥರ. ಅದೇ ತರ ತುಂಬಾ ಇಂಪಾರ್ಟೆಂಟ್ ಇತರ ವಿಚಾರಗಳು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯಾರು ವಿಡಿಯೋ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಮಿಶ್ರ ವಿಚಿತ್ರ ಫಲ ಅಂತಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಅದು ಕೆಟ್ಟದೂ ಆಗಬಹುದು, ಒಳ್ಳೆಯದೂ ಆಗಬಹುದು ಅಂತ ಹೇಳಿ. ಸೊ ಯಾವುದೂ ಕೆಟ್ಟದಾಗದೆ ಒಳ್ಳೆಯದೇ ಆಗಬೇಕು ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂಥ ಅವಶ್ಯಕತೆ ಇರುವಂತಹ ಪರಿಹಾರಗಳನ್ನ, ದೇವತಾರಾಧನೆಗಳನ್ನ ನೀವು ಮಿಥುನ ರಾಶಿಯವರು ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಮೊಟ್ಟ ಮೊದಲನೇದಾಗಿ ತೃತೀಯಾಧಿಪತಿ ದ್ವಿತೀಯದಲ್ಲಿ ಗ್ರಸ್ತನಾಗ್ತಿದ್ದಾನೆ ಅಂತಂದಾಗ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರೊಟ್ಟಿಗಿನ ಭಿನ್ನಾಭಿಪ್ರಾಯಗಳು, ಅವರಿಂದ ನಿಮಗೇನೋ ಅನುಕೂಲ ಅಥವಾ ನಿಮ್ಮಿಂದ ಅವರಿಗೇನೋ ಅನುಕೂಲ ಆಗಬೇಕು. ಹಾಗಂದ್ರೆ ನೀವು ಸೂರ್ಯಗ್ರಹಣದ ಸೂರ್ಯನ ಆರಾಧನೆ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ಏನೋ ಸಮಸ್ಯೆಗಳಾಗ್ಬಿಡಬಹುದು, ಅದು ಆಗಬಾರದು ಅಂತಂದ್ರೂ ಸಹ ನೀವು ಗ್ರಹಣದ ಪರಿಹಾರ ಆರಾಧನೆಗಳು ಮಾಡ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಕುಟುಂಬ ಸ್ಥಾನದಲ್ಲೇ ಗ್ರಸ್ತನಾಗ್ತಾ ಇದ್ದಾನೆ. ಸೊ ಕುಟುಂಬ ಸ್ಥಾನದಲ್ಲಿ ಸೂರ್ಯಗ್ರಹಣ ಆಗ್ತಾ ಇದೆ ಅಂತಂದಾಗ ಫ್ಯಾಮಿಲಿ ಮ್ಯಾಟರ್ಸ್, ನಿಮ್ಮ ಕುಟುಂಬದ ವ್ಯವಹಾರಗಳು ತೀರಾ ದಿಕ್ಕು ತಪ್ಪುವ ಸಾಧ್ಯತೆಗಳಿರುತ್ತೆ, ಏನೇನೋ ಆಗ್ಬಿಡುವ ಸಾಧ್ಯತೆ ಇರುತ್ತೆ. ಅದೇನೇನೂ ಸಮಸ್ಯೆ ಆಗದೆ ಒಳ್ಳೆ ರೀತಿಯಲ್ಲೇ ಮುಂದುವರಿಬೇಕು ಕುಟುಂಬ ವ್ಯವಹಾರಗಳು ಅಂತಂದ್ರೆ ನೀವು ಕಡ್ಡಾಯವಾಗಿ ಸೂರ್ಯನ ಆರಾಧನೆ, ಗ್ರಹಣ ಶಾಂತಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ದುಡ್ಡು, ಹಣಕಾಸಿನ ವಿಚಾರ, ನಿಮ್ಮ ಧನಸ್ಥಾನದಲ್ಲಿಯೇ, ಮಿಥುನ ರಾಶಿಯವರಿಗೆ ಧನಸ್ಥಾನದಲ್ಲಿಯೇ ಗ್ರಹಣ ಆಗ್ತಿರೋದ್ರಿಂದ ಆ ಹಣಕಾಸಿನ ವಿಚಾರದ ಬಗ್ಗೆ ಇನ್ನು 48 ದಿನಗಳ ಕಾಲ ಗ್ರಹಣದ ನಂತರ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು. ಸಮಸ್ಯೆಗಳಾಗದಂಗೆ ಒಳ್ಳೆಯದೇ ಆಗಬೇಕು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಂದ್ರೆ ಮಿಥುನ ರಾಶಿಯರು ಸೂರ್ಯಗ್ರಹಣ ಶಾಂತಿಗಳನ್ನು ಮಾಡಿಕೊಳ್ಳಬೇಕಾಗ್ತದೆ, ಬಹಳ ಇಂಪಾರ್ಟೆಂಟ್. ಜೊತೆಗೆ ಸೂರ್ಯ ಅಂದ್ರೆ ಯಾರು? ಸೂರ್ಯಗ್ರಹ ಮಿಥುನ ರಾಶಿಯವರಿಗೆ ಅಂತಲ್ಲ, ಎಲ್ಲರಿಗೂ ಸಹ ಉದ್ಯೋಗಕಾರಕ. ಸೊ ಬಹಳ ಇಂಪಾರ್ಟೆಂಟ್, ನಿಮ್ಮ ಉದ್ಯೋಗದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ನಿಮ್ಮ ರಾಶಿಯಿಂದ 8ನೇ ರಾಶಿಯ ಮೇಲೆ ಗ್ರಸ್ತ ಸೂರ್ಯನ ಪೂರ್ಣ ದೃಷ್ಟಿ ಇರ್ತದೆ ಅಂತಂದಾಗ ಸೊ ನಿಮ್ಮ ಆರೋಗ್ಯದ ಬಗ್ಗೆ, ಮಿಥುನ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆನೂ ಕೇರ್, ತುಂಬ ಶರೀರ ರಕ್ಷಣೆಯ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸೊ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಸು, ಅದು ಇದು ಎಲ್ಲೋ ಬಿದ್ದೆ ಮತ್ತೊಂದು ಇನ್ನೊಂದು ಸಮಸ್ಯೆ ಮಾಡ್ಕೊಂಡೆ, ಈ ತರ ಎಲ್ಲ ಆಗದಂತೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಾಗ್ತದೆ ಸೂರ್ಯಗ್ರಹಣ ದೇವತಾರಾಧನೆ, ರವಿಯ ಆರಾಧನೆ ಮಾಡಿಕೊಳ್ಳೋ ಮೂಲಕ. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾನು ಹೇಳಿದ್ರು, ಇದು ಸಮಸ್ಯೆಗಳಾಗುತ್ತೆ ಅಂತಲ್ಲ. ನೀವು ಮಿಥುನ ರಾಶಿಯವರು ಏನಾದರೂ ಸೂರ್ಯಗ್ರಹಣದ ದಿವಸ ಅಥವಾ ಮರು ದಿವಸ ಸೂರ್ಯನ ಆರಾಧನೆ ಮಾಡಿಕೊಂಡ್ರೆ ಈ ನೆಗೆಟಿವ್ ಎಲ್ಲ ಪಾಸಿಟಿವ್ ಆಗುತ್ತೆ. ಕಾರಣ ಇದು ವಿಚಿತ್ರ ಫಲ ನಿಮಗೆ ಇರತಕ್ಕಂಥದ್ದು. ಸೊ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೊಳ್ಬೇಕು? ಮಿಥುನ ರಾಶಿಯವರು 12ನೇ ತಾರೀಕು ಹಾಗೂ 13ನೇ ತಾರೀಕು 2 ದಿವಸವೂ ಸಹ ಆದಿತ್ಯ ಹೃದಯ ಸ್ತೋತ್ರವನ್ನ 3 ಸಲ ಪಠನೆ ಮಾಡ್ಕೊಳ್ಳಿ. ರವಿಗ್ರಹದ ಅಷ್ಟೋತ್ತರವನ್ನ ಪಠನೆ ಮಾಡ್ಕೊಳ್ಳಿ. ಜೊತೆಗೆ
13ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಮನೆ ಹತ್ರ ಇರುವ ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡಿ, 12ನೇ ತಾರೀಕೆ ಮನೆ ಹತ್ರ ಇರುವ ಯಾವುದೋ ನವಗ್ರಹಗಳಿರುವ ದೇವಸ್ಥಾನಕ್ಕೆ ಹೋಗಿ ಸೂರ್ಯಗ್ರಹಣಿಗೆ ಫಲಪಂಚಾಮೃತಾಭಿಷೇಕಾದಿಗಳನ್ನ ಏನಾದ್ರು ಮಾಡಿಸಿ ಖಂಡಿತವಾಗಿ ಅನುಕೂಲವಾಗ್ತದೆ. ಆದರೆ ಇದಕ್ಕಿನ್ನ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಪರಿಹಾರ ಮಿಥುನ ರಾಶಿಯವರಿಗೆ ನಾವು ಮಾಡಿ ಅದ್ಭುತ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕಾಗ್ತದೆ. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದ್ರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾನು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಈ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.